ಇತಿಹಾಸ ಪ್ರಸಿದ್ಧ ಶ್ರೀ ಆನಂದಪುರದ ಶ್ರೀ ಕಡ್ಲೆಕ್ಲು ಮಾರಿಕಾಂಬಾ ಅಮ್ಮನವರ ಜಾತ್ರಾ ಮಹೋತ್ಸವವನ್ನು ನಾವು ಗ್ರಾಮಸ್ಥರು, ಸಮಿತಿಯವರು ಹಾಗೂ ಭಕ್ತಾದಿಗಳು ಸೇರಿ ದಿನಾಂಕ 10-3-2026ರಿಂದ 16-3-2026ವರೆಗೆ ನಡೆಸಬೇಕಂತೇಳಿ ತೀರ್ಮಾನ ಕೈಗೊಂಡು ಈಗಾಗಲೇ ಎಲ್ಲ ತಯಾರಿ ನಡೆಸ್ತಾ ಇದ್ದೇವೆ. ಈ ಒಂದು ಜಾತ್ರೆಗೆ ನಮ್ಮ ಸುತ್ತಮುತ್ತಲ ಗ್ರಾಮಗಳ ಅಂದರೆ 4 ಗ್ರಾಮ ಪಂಚಾಯತ್ ವ್ಯಾಪ್ತಿಯ 48 ಹಳ್ಳಿಯ ಗ್ರಾಮಸ್ಥರು ಕೂಡ ಈ ತಾಯಿಯನ್ನು ಆರಾಧನೆ ಮಾಡ್ಕೊಂಡು ಬಂದಿರ್ತಾರೆ. ಅವರೆಲ್ಲರೂ ಕೂಡ ಜಾತ್ರೆಯನ್ನು ತುಂಬಾ ಸಂತೋಷದಾಯಕವಾಗಿ ಆಚರಿಸ್ತಾರೆ. ಹಾಗೇನೆ ನಮ್ಮ ಸಮಿತಿ ಪ್ರತಿಯೊಂದು ಹಳ್ಳಿಯಿಂದಲೂ ಕೂಡ ಎಲ್ಲ ಜಾತಿ ಜನಾಂಗದವರನ್ನ ಸಮಿತಿಯಲ್ಲಿ ನಾವು ಸೇರಿಸ್ಕೊಂಡು ಒಂದು ಚಂದವಾದ ಜಾತ್ರೆಯನ್ನು ನೆರವೇರಿಸ್ತೀವಿ. ಜೊತೆಗೆ ನಮ್ಮ ಜಾತ್ರೆಗೆ ಅಮ್ಯೂಸ್ಮೆಂಟ್ ಪಾರ್ಕಿನ ಒಂದು ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಹಾಗೆ ಕುಸ್ತಿ, ರಾಜ್ಯ ಮಟ್ಟದ ಕುಸ್ತಿ ಆಯೋಜನೆ ಮಾಡಿದ್ದೀವಿ. ಜೊತೆಗೆ ಪ್ರತಿಯೊಂದು ಸಂಜೆ 6:30ರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜನೆ ಮಾಡಿದ್ದೀವಿ. ಹಾಗೆ ಶನಿವಾರ 15ನೇ ತಾರೀಕು ಶನಿವಾರ ಮಧ್ಯಾಹ್ನ ಸಾರ್ವಜನಿಕ ಅನ್ನಸಂತರ್ಪಣೆ ಕೂಡ ಇರುತ್ತೆ. ಹಾಗೆ ಸೋಮವಾರ 14ನೇ ತಾರೀಕು ಅಮ್ಮನವ್ರನ್ನ ವಿಸರ್ಜನೆ ಮಾಡಿ ವನಕ್ಕೆ ಬಿಡುವ ಕಾರ್ಯಕ್ರಮ ಇರುತ್ತೆ. ಈ ಎಲ್ಲ ಕಾರ್ಯಕ್ರಮ ಕೂಡ ಚಂದವಾಗಿ ಮಾಡಬೇಕಂತ ನಾವೆಲ್ಲ ಸಮಿತಿ ತೀರ್ಮಾನ ಕೈಗೊಂಡು ಸುಂದರವಾದ ಜಾತ್ರೆ ಮಾಡಲಿಕ್ಕೆ ಏನೇನು ತಯಾರಿ ಬೇಕೋ ಎಲ್ಲ ಮಾಡ್ಕೊಳ್ತೇವೆ. ನಾವು ದಿನಾಂಕ 3 ಮಂಗಳವಾರ ಸಂಜೆ ಶ್ರೀ ಮಾರಿಕಾಂಬಾ ದೇವಿಯ ಅಂಕಿ ಹಾಕುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಗೂ 10ನೇ ತಾರೀಕು ಮಂಗಳವಾರದಿಂದ ಸೋಮವಾರ ತನಕ 7 ದಿನಗಳ ಕಾಲ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ನಡೆಯಲಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ 48 ಹಳ್ಳಿಗಳ ಗ್ರಾಮಸ್ಥರು ಸಹಕಾರ ಕೊಡಬೇಕೆಂದು ಕೇಳ್ಕೊಳ್ತೇವೆ. ಈ ಒಂದು ಜಾತ್ರೆಗೆ ಸಂಬಂಧಪಟ್ಟಂತೆ ಈ ಹಿಂದಿನ ಕಾಲದಲ್ಲಿ ಮುರುಘಾಮಠ ಸಂಸ್ಥಾನದವರು ಅಮ್ಮನವರಿಗೆ ಒಂದು ಬೆಳ್ಳಿ ಗದೆಯನ್ನು ಕೊಟ್ಟಿರ್ತಾರೆ. ಆ ಒಂದು ಗದೆಯನ್ನು ನಾವು ಪೂಜೆ ಮಾಡಿಬಿಟ್ಟು ಕುಸ್ತಿಯನ್ನ ಮೊದಲಿನಿಂದ ಹಿಂದಿನಿಂದ ನಡೆಸ್ಕೊಂಡು ಬಂದಿರ್ತಾರೆ. ಅವೆಲ್ಲ ಊರು ಸಣ್ಣ ಇತ್ತು, ಸಣ್ಣ ಹಳ್ಳಿ ಗ್ರಾಮ ಅಲ್ವಾ, ಅದಕ್ಕೆ ಗ್ರಾಮ ಮಟ್ಟದಲ್ಲಿ ಸಣ್ಣ ಒಂದು ಕುಸ್ತಿ ನಡೀತಾ ಇತ್ತು. ತದನಂತರದಲ್ಲಿ ಎಲ್ಲ ಬೆಳವಣಿಗೆ ಜಾಸ್ತಿ ಆಗ್ತಾ ಬಂದವರಿಗೆ ಈಗ ನಾವು ರಾಜ್ಯ ಮಟ್ಟದ ಕುಸ್ತಿಯನ್ನ ಈಗ 3 ಜಾತ್ರೆಯಿಂದ ಆಯೋಜನೆ ಮಾಡ್ಕೊಂಡು ಬಂದಿರ್ತೀವಿ. ಅದರಂತೆ ಈ ವರ್ಷವೂ ಕೂಡ ದಿನಾಂಕ 14 ಮತ್ತು 15 ಮಾರ್ಚ್ ಶನಿವಾರ ಮತ್ತು ಭಾನುವಾರ ಕುಸ್ತಿ ಪಂದ್ಯಗಳನ್ನು ಆಯೋಜನೆ ಮಾಡಿದ್ದೀವಿ. ಎಲ್ಲ ಕ್ರೀಡಾಪಟುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾರೆ. ಆನಂದಪುರದ ಶ್ರೀ ಕಡ್ಲೆಕ್ಲು ಮಾರಿಕಾಂಬಾ ದೇವಾಲಯದ ಒಂದು ನಮ್ಮ ಸಮಿತಿಯಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ಹೊಸ ಸಮಿತಿಯನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿ ಹಾಗೂ ಉತ್ತಮವಾದ ಸದಸ್ಯ ವೃಂದವನ್ನು ಸಮಿತಿಯನ್ನ ಗ್ರಾಮಸ್ಥರೇ ತೀರ್ಮಾನ ಕೈಗೊಂಡು ಆಯ್ಕೆ ಮಾಡ್ತಾರೆ. ಅದರಂತೆ ಈ ಜಾತ್ರೆಯ ಒಂದು ಉಸ್ತುವಾರಿಯನ್ನ ನನಗೆ ವಹಿಸಿರ್ತಾರೆ. ನನ್ನ ಹೆಸರು LS ವೆಂಕಟೇಶ್ ಅಂತೇಳಿ. ನಾನು ಈ ಹಿಂದಿನ 5 ಜಾತ್ರೆಗಳಲ್ಲಿ ಕೂಡ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತೇನೆ. ಯಾವುದೇ ಒಂದು ಕಪ್ಪು ಚುಕ್ಕೆಗಳಿರುವುದಿಲ್ಲ. ಮಾರಿಕಾಂಬಾ ಅಮ್ಮನವರ ದೇವಾಲಯಕ್ಕೆ ಸಂಬಂಧಪಟ್ಟಂತೆ ತವರ್ಮನೆ ಮುಖ್ಯಸ್ಥರಾಗಿ ಶ್ರೀಯುತ ಬಾಲಗಂಗಾಧರ ಗೌಡರು ಮತ್ತು ಅವರ ಕುಟುಂಬದವರು ನೆಲೆಸಿಕೊಂಡಿರ್ತಾರೆ. ಜೊತೆಗೆ ಮಲ್ಲಂದೂರು ರವಿಗೌಡರು ಹೇಳಿ ಅವರು ಗಂಡನ ಮನೆ ಮುಖ್ಯಸ್ಥರು, ಅವರ ಕುಟುಂಬದವರು ಕೂಡ ಈ ಒಂದು ತಾಯಿಯ ಒಂದು ದೇವಾಲಯಕ್ಕೆ ಮುಖ್ಯವಾಗಿ ಸಂಬಂಧಪಡ್ತಾರೆ. ಜೊತೆಗೆ ಪೂಜಾರಿ ಮಂತಂದವರು ಅವರು ಕೂಡ ಈ ಹಿಂದಿನಲ್ಲೂ ತಾಯಿಯ ಒಂದು ಪೂಜಾ ಪುನಸ್ಕಾರ ಶ್ರದ್ಧಾಭಕ್ತಿಯಿಂದ ನಿಭಾಯಿಸಿಕೊಂಡಿರ್ತಾರೆ. ಅವರು ಕೂಡ ಈ ಒಂದು ಜಾತ್ರೆಗೆ ಹಾಗೂ ದೇವಾಲಯಕ್ಕೆ ಸಂಬಂಧಪಟ್ಟವರಾಗಿರ್ತಾರೆ. ಜೊತೆಗೆ ನಮ್ಮೆಲ್ಲ ಗ್ರಾಮಸ್ಥರು ಕೂಡ ಒಂದು ಈ ಒಂದು ಜಾತ್ರೆಗೆ ತನುಮನದ ಸಹಕಾರ ಕೊಟ್ಟು ನಮಗೆಲ್ಲರಿಗೂ ಹೆಚ್ಚಿನ ಒಂದು ಬೆಂಬಲವಾಗಿ ನಿಂತು ಜೊತೆಗಿದ್ದು ಉತ್ತಮ ಜಾತ್ರೆ ನೀಡಲಿಕ್ಕೆ ಎಲ್ಲರೂ ಕೂಡ ಸಹಕಾರ ನೀಡಿ ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡು ಸಹಕಾರ ನೀಡ್ತಾರೆ. ಜಾತ್ರಾ ಕಾರ್ಯಕ್ರಮಗಳು ಸರಾಗವಾಗಿ ನಡೆಯಬೇಕು ಅಂತ ಹೇಳಿ ಎಲ್ಲವೂ ಒಂದು 7ರಿಂದ 8 ಸಮಿತಿಗಳು ಮಾಡಿದ್ವಿ. ಮೊದಲನೇದಾಗಿ ಪೂಜಾ ಸಮಿತಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಸಮಿತಿ, ಕುಸ್ತಿ ಸಮಿತಿ ಹಾಗೂ ಸ್ವಚ್ಛತಾ ನಿರ್ವಹಣಾ ಸಮಿತಿಗಳನ್ನು ಮಾಡಿ ಸರಾಗವಾಗಿ ಜಾತ್ರೆ ನೆರವೇರಬೇಕು ಅಂತ ಹೇಳಿ ನಾವು ಸಾರ್ವಜನಿಕ ಬೇಡ್ಕೊಳ್ತೇವೆ. ಸಾರ್ವಜನಿಕವಾಗಿ ಕುಂದುಕೊರತೆ ಬರ್ತಿದ್ದ ಹಾಗೆ ನಮ್ಮ ಸ್ಥಳೀಯ ಗ್ರಾಮ ಪಂಚಾಯತಿಯವರು ಹಾಗೂ ಆರೋಗ್ಯ ಇಲಾಖೆಯವರು, ಜೊತೆಗೆ ನಮ್ಮ ರಕ್ಷಣಾ ಇಲಾಖೆ, ಪೊಲೀಸ್ ವ್ಯವಸ್ಥೆ, ಜೊತೆಗೆ ನಮ್ಮ ಸ್ಥಳೀಯ ಪತ್ರಿಕಾ ಮಿತ್ರರು ಹಾಗೂ ತಾಲೂಕು ಮಟ್ಟದ ಪತ್ರಿಕಾ ಮಿತ್ರರು ಎಲ್ಲರೂ ಕೂಡ ಕೈಜೋಡಿಸಿ ನಮಗೆ ಸಹಕಾರ ನೀಡಿ ಉತ್ತಮವಾದ ಜಾತ್ರೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಪ್ರಾರ್ಥಿಸ್ತೇವೆ.